ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪರ್ಧೆಗೆ ವಿರೋಧ ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಧಾರವಾಡ ಕ್ಷೇತ್ರ ಬದಲು ಮಾಡಿಬಿಡಿ, ಯಾವುದೇ ಕಾರಣಕ್ಕೂ ಇವರು ನಿಂತ್ಕೊಳ್ಳೋದು ಬೇಡ, ಮಾರ್ಚ್ 31ರವರೆಗೂ ಕೂಡ ನಾವು ನಿಮಗೆ ಟೈಮನ್ನು ಕೊಡ್ತಾ ಇದ್ದೀವಿ ಅಂತ ಹುಬ್ಬಳ್ಳಿಯಲ್ಲಿ ಶಿರಹಟ್ಟಿ ಫಕೀರ ದಿಂಗಾಲೇಶ್ವರ ಶ್ರೀಗಳು ಗಡುವನ್ನು ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿಗೆ ಅಧಿಕಾರ ಮತ್ತು ಹಣದ ಮದ ಬಂದುಬಿಟ್ಟಿದೆ. ಈಗ ಚುನಾವಣೆ ಬಂದಾಗ ವೀರಶೈವ ಲಿಂಗಾಯತ ಶ್ರೀಗಳು ಆವಾಗ ನೆನಪಾಗ್ತಾರೆ ಇವರಿಗೆ. ಪ್ರಹ್ಲಾದ್ ಜೋಶಿ ಧಾರವಾಡ ಕ್ಷೇತ್ರ ಬದಲಾವಣೆ ಮಾಡಲೇಬೇಕು, ಸೂಕ್ತ ಅಭ್ಯರ್ಥಿ ಇಲ್ಲಿಗೆ ಹಾಕಬೇಕು ಅಂತ ಕೂಡ ಹೈಕಮಾಂಡ್ಗೆ ಡಿಮ್ಯಾಂಡ್ ಮಾಡಿದ್ದಾರೆ. 31ನೇ ತಾರೀಕಿನ ಒಳಗಡೆ ಬದಲಾವಣೆ ಮಾಡದೇ ಇದ್ದರೆ ಏಪ್ರಿಲ್ 2ನೇ ತಾರೀಕು ಸಭೆ ಮಾಡಿ ಮುಂದಿನ ತೀರ್ಮಾನ ನಾವು ಮಾಡಬೇಕಾಗುತ್ತೆ ಅಂತ ಕೂಡ ದಿಂಗಾಲೇಶ್ವರ ಶ್ರೀಗಳು ಎಚ್ಚರಿಸಿದ್ದಾರೆ. ಏಕಸ್ವಾಮ್ಯತ್ವವನ್ನು ಸಾಧಿಸಿಕೊಂಡಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಜವಾಗಲೂ ಕೂಡ ಜೀವಂತಿರಬೇಕು ಅಂತಂದ್ರೆ ಸನ್ಮಾನ್ಯ ಕೇಂದ್ರ ಸಚಿವರನ್ನ ಧಾರವಾಡ ಮತಕ್ಷೇತ್ರದಿಂದ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಮಾಡಬೇಕು. ಈ ಬದಲಾವಣೆಯನ್ನ ಯಾವಾಗ ಎಷ್ಟು ದಿವಸದೊಳಗೆ ಮಾಡಬೇಕು ಅಂತಂದ್ರೆ ಒಂದು ದಿನಾಂಕವನ್ನು ಕೂಡ ಮಠಾಧಿಪತಿಗಳು ಘೋಷಣೆ ಮಾಡಿದ್ದಾರೆ. 31ನೇ ತಾರೀಕು, ಇದೇ ಮಾರ್ಚ್ 31ನೇ ತಾರೀಕಿಗೆ ಒಳಗಾಗಿ ಹೈಕಮಾಂಡಿನವರು, ಆ ಪಕ್ಷದ ಹೈಕಮಾಂಡಿನವರು ಅವರನ್ನ ಬದಲಾವಣೆ ಮಾಡಿ ಯಾವುದಾದ್ರೂ ಕ್ಷೇತ್ರಕ್ಕೆ ಹಾಕಿಕೊಳ್ಳಿ, ಬೇರೆ ವ್ಯಕ್ತಿಗಳನ್ನ ಬೇರೆ ಕ್ಷೇತ್ರಕ್ಕೆ ಹಾಕಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ಅವರು ತೋರಿಸಿರೋದ್ರಿಂದ ಇವರನ್ನು ಬೇರೆ ಕ್ಷೇತ್ರಕ್ಕೆ ಹಾಕಿ ಈ ಕ್ಷೇತ್ರದಲ್ಲಿ ಒಬ್ಬ ಸೂಕ್ತ ವ್ಯಕ್ತಿಯನ್ನ ಅವರು ಹಾಕಿಕೊಂಡು ಟಿಕೆಟ್ಸ್ಗಳಿಗೆ ಇದೀಗ ಎಲ್ಲಪ್ಪ ಇದ್ದಾರೆ. ಎಲ್ಲಪ್ಪ ಎಲ್ಲಿಗೆ ಬಂತು ಪ್ರಹ್ಲಾದ್ ಜೋಶಿ ವಿರುದ್ಧದ ಒಂದಷ್ಟು ಹೋರಾಟಗಳು? ಅವ್ರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದು, ಈ ಕ್ಷೇತ್ರದಲ್ಲಿ ಅವ್ರು ನಿಲ್ಲಿಸಬಾರ್ದು, ಬೇರೆ ಕ್ಷೇತ್ರಕ್ಕೆ ಅವ್ರನ್ನ ಹಾಕಬೇಕು, ಎಲ್ಲಿಗೆ ಬರ್ತಾ ಇದೆ ಇದೆಲ್ಲವೂ ಅಂತ? ರಮಾಕಾಂತ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಇಲ್ಲಿ ಅಂದ್ರೆ ಕಳೆದ 5-6 ತಿಂಗಳಿಂದ ಕೂಗು ಕೇಳಿ ಬರ್ತದೆ. ಅದರಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರ, ಈ ಒಂದು ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ ಆಗ್ತವೆ. ಹೀಗಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರಿಗೆ ಈ ಬಾರಿ ಟಿಕೆಟ್ ಕೊಡಬಾರ್ದು. ಇಲ್ಲಿ ವೀರಶೈವ ಲಿಂಗಾಯತರಿಗೆ ಯಾರಿಗೆ ಟಿಕೆಟ್ ಕೊಡ್ಲಿ, ಪಕ್ಷದಲ್ಲಿ ಯಾರು ಇವತ್ತು ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಅವರನ್ನ ಗುರುತಿಸಿ ಇಲ್ಲಿಂದ ಟಿಕೆಟ್ ಕೊಡಬೇಕು ಅಂತೇಳಿ ಒಂದು ಕಡೆ ಲಿಂಗಾಯತ ಸಮುದಾಯ ಇಲ್ಲಿ ಅಂದ್ರೆ ಒತ್ತಾಯನ ಮಾಡ್ತು. ಮತ್ತು ಅಷ್ಟೇ ಅಂತ ನೇರವಾಗಿ ಇಲ್ಲಿ ಅಂದ್ರೆ ವೀರಶೈವ ಲಿಂಗಾಯತ ಒಂದು ಟ್ವೀಟ್, ಒಂದು ಆಫೀಸಿಯಲ್ ಟ್ವೀಟ್ ಇಲ್ಲಿ ಅಂದ್ರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಅವರಿಗೆ ಟ್ವೀಟ್ ಮಾಡ್ತು. ಅದರ ನಡುವೆ ಇಲ್ಲಿ ಅಂತಂದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ನೀಡಿತು. ಟಿಕೆಟ್ ನೀಡಿದ ಬೆನ್ನಲ್ಲೇ ಇಲ್ಲಿ ಅಂದ್ರೆ ದಿಂಗಾಲೇಶ್ವರ ಸ್ವಾಮಿ ನೇರವಾಗಿ ಇವತ್ತು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಸಿಡಿದಿದ್ದಾರೆ. ಅಷ್ಟೇ ಸಹಿತ ಸಿಡಿದಷ್ಟೇ ಸಹಿತ ಇವರಿಗೆ ಹಣದ ಮದ ಏರಿದೆ, ಅಧಿಕಾರದ ಮದ ಏರಿದೆ. ಹೀಗಾಗಿ ಇವರಿಗೆ ಇಲ್ಲಿ ಅಂತಂದ್ರೆ ಈಗಾಗಲೇ ನೀವು ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರಿ, ಟಿಕೆಟ್ ಘೋಷಣೆ ಆದ್ರೂ ಕ್ಷೇತ್ರ ಬದಲಾವಣೆ ಮಾಡಬೇಕು. ಪ್ರಹ್ಲಾದ್ ಜೋಶಿ ಅವರ ಧಾರವಾಡ ಲೋಕಸಭಾ ಕ್ಷೇತ್ರ ಬಿಟ್ಟು ಬೇರೆ ಎಲ್ಲಾದ್ರೂ ಕೊಡಿ, ಇದು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿಯನ್ನ ನೀವೇ ಆಯ್ಕೆ ಮಾಡಿ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರನ್ನ ಟಿಕೆಟ್ ತಪ್ಪಿಸಿ. ಒಂದ್ ವೇಳೆ ಟಿಕೆಟ್ ತಪ್ಪಿಸದೆ ಹೋದ್ರೆ ನಾವು ಇಲ್ಲಿ ಅಂದ್ರೆ ಬಿಜೆಪಿ ಹೈಕಮಾಂಡ್ಗೆ ಇದೇ 31ರವರೆಗೂ ಗಡುವನ್ನ ಕೊಡ್ತೀವಿ. ಆ ಗಡುವು ಇಲ್ಲಿ ಅಂತಂದ್ರೆ ಗಡುವಿನೊಳಗೆ ನೀವೇನಾದ್ರೂ ಕ್ಷೇತ್ರ ಬದಲಾವಣೆ ಮಾಡದೆ ಹೋದ್ರೆ ಏಪ್ರಿಲ್ 2ರಂದು ಇದೇ ಹುಬ್ಬಳ್ಳಿಯಲ್ಲಿ ಒಂದು ಸಭೆಯನ್ನ ಕರಿತೀವಿ. ಈ ಸಭೆ ಅಂದ್ರೆ ಇವತ್ತು ಏನು 100ಕ್ಕೂ ಹೆಚ್ಚು ಸ್ವಾಮೀಜಿಗಳು ಒಂದು ಚಿಂತನಾ ಸಭೆ ನಡೆದು ಅದೇ ರೀತಿಯಾದಂತಹ ಒಂದು ಸಭೆಯನ್ನು ನಾವು 2ನೇ ತಾರೀಕು ಕರಿತೀವಿ. ಕರೆದು ಇಲ್ಲಿ ಅಂದ್ರೆ ನಮ್ಮ ಅಂತಿಮ ನಿರ್ಧಾರನ ಪ್ರಕಟಿಸ್ತೇವೆ ಅಂತೇಳಿ ಒಂದು ಬಿಜೆಪಿ ಹೈಕಮಾಂಡ್ಗೆ ದಿಂಗಾಲೇಶ್ವರ ಸ್ವಾಮೀಜಿ ಒಂದು ಖಡಕ್ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ರಮಾಕಾಂತ್, ಥ್ಯಾಂಕ್ ಯು ಯಲ್ಲಪ್ಪ.